ಓಕೆ, ನಿನ್ನೆ ಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, 542 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರೂ ಕೂಡ 272 ಬರಬೇಕು. ಹಾಗಿದ್ರೆ ನೀವು ಕೇಳ್ಬೋದು, ಎನ್ ಡಿ ಎಗೆ ಬಂದಿದೆಯಲ್ಲ 592 ಅಂತೇಳಿ. ಬಂದಿರ್ಬೋದು, ಆ ಒಕ್ಕೂಟಕ್ಕೆ ಬಂದಿದೆ. ಅಂದರೆ ಅವರಲ್ಲಿ ಒಟ್ಟು 22 ಪಾರ್ಟಿ ಇದೆ, ಒಂದೇ ಪಾರ್ಟಿಗೆ ಬಂದಿಲ್ಲ. ಪ್ರತಿ ಸಲ ಕೂಡ ಒಂದೇ ಪಾರ್ಟಿ ಅಂತಂದರೆ ಬಿ ಜೆ ಪಿಗೆ ಬಂದಿದೆ. 2014ರಲ್ಲಿ 282 ಬಂದಿತ್ತು, ಅಂದರೆ ಮೆಜಾರಿಟಿಗಿಂತ 10 ಜಾಸ್ತಿ ಬಂದಿತ್ತು. ಆಮೇಲೆ 2019ರಲ್ಲಿ 303 ಬಂದಿತ್ತು, ಅಂದರೆ ಮೆಜಾರಿಟಿಗಿಂತ ಅಂದರೆ 72, 82, 92 ಅಂದರೆ 31 ಜಾಸ್ತಿ ಬಂದಿತ್ತು. ಆದರೂ ಕೂಡ ಒಂದು ವೇಳೆ ಆ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಇಲ್ಲದೆ ಕೂಡ ಸರ್ಕಾರ ರಚನೆ ಮಾಡಬಹುದು. ಆದರೆ ಮೈತ್ರಿಕೂಟ ಹೆಂಗೆ ಅಂತಂದರೆ ಎನ್ ಡಿ ಎ ಜೊತೆ ಹೋಗುತ್ತೆ ಅಂತ. ಓಕೆ, ರೈಟ್. ಈಗೇನಾಗಿದೆ, ಇಲ್ಲಿ ತನಕ ಹೆಂಗಿತ್ತು ನರೇಂದ್ರ ಮೋದಿ ಅವರಿಗೆ ಯಾರ ಹತ್ರ ಕೇಳಬೇಕು ಅಂತಿಲ್ಲ, ಅವರಾಗಿ ಒಂದು ನಿರ್ಧಾರ ಕೈಗೊಳ್ಬೋದು. ಆದರೆ ಅವ್ರು ಕೇಳ್ತಾ ಇದ್ದಿರ್ಬೋದು. ಆಗೇನಾಗುತ್ತೆ, ಈಗ ಯಾವುದೊಂದು ಸಣ್ಣ ಪಾರ್ಟಿ ನೀವು ನನ್ನ ಮಾತನ್ನು ಕೇಳಿಲ್ಲಪ್ಪ, ನೀವು ಯಾಕೆ ಈ ನಿರ್ಧಾರ ಕೈಗೊಳ್ತೀರಿ ಅಂತ ಹೇಳುವಾಗ ನರೇಂದ್ರ ಮೋದಿಗೆ ಒಂದು ಅವಕಾಶ ಇತ್ತು. ಬೇಡವಾ, ಹೊರಗೆ ಹೋಗ್ತೀರಾ, ಹೋಗಿ ನಮಗೆ ಬೇಕಾದಷ್ಟು ಏನೋ ಸೀಟ್ ಇದೆ ಅಂತ. ಈಗ ಹಂಗಾಗಲ್ಲ. ಇವ್ರಿಗಿರೋದೇ 240 ವಗೇರೆ 239. ಒಂದು 40, 50, 60, 70 ಜನ ಹೇಳ್ತಾ ಇದ್ದೀನಿ. ಒಂದು 40 ಸೀಟ್ ಕಡಿಮೆ ಇದೆ, 30 ಸೀಟ್ ಕಡಿಮೆ ಇದೆ, 35 ಸೀಟ್ ಕಡಿಮೆ ಇದೆ. ಸೊ ಹಾಗಿರುವಾಗ ಈಗ ಯಾವುದೇ ನಿರ್ಧಾರ ಕೈಗೊಳ್ಳಬೇಕಂದ್ರೂ ಕೂಡ TDPಯ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಕೇಳಬೇಕು, ಆಮೇಲೆ ನಿತೀಶ್ ಕುಮಾರ್ ಅವ್ರ ಹತ್ರ ಕೇಳಬೇಕು, ಆಮೇಲೆ ಶಿಂದೆ ಅವ್ರ ಹತ್ರ ಕೇಳಬೇಕು, ಒಂದೊಂದಿದ್ದವ್ರ ಹತ್ರನೂ ಕೇಳಬೇಕು. ಇದು ಪರಿಸ್ಥಿತಿ. ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸಿ ಒಂದು ಮೀಟಿಂಗ್ ಮಾಡ್ತಾ ಇದೆ ಎನ್ ಡಿ ಎ. ಅಲ್ಲಿ ಪಕ್ಕದಲ್ಲಿ ಇಂಡಿ ಮೈತ್ರಿಕೂಟ ಕೂಡ ನಾವೊಂದು ಚಾನ್ಸ್ ನೋಡೋಣ ಅಂತಿದೆ. ಅವರ ಬಳಿ ಎಷ್ಟಿದೆ? ಒಂದು 234 ಇದೆ. ಅವರ ಅಧಿಕಾರಕ್ಕೆ ಬರಬೇಕು ಅಂದರೆ ಅವ್ರಿಗೊಂದು 34 ಬೇಕು. ಈಗ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಇಲ್ಲಿ ನಿತೀಶ್ ಕುಮಾರ್ ಮತ್ತು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಾಬು ನಾಯ್ಡು ಇದಾರಲ್ಲ, ಅವರನ್ನು ಕರ್ಕೊಂಬಂದ್ರೆ ಈ ಕಡೆಗೆ, ಇದು ಐಡಿಯಾ. ಹಾಗಂತ ಎನ್ ಡಿ ಎ ಈ ಅಖಿಲೇಶ್ ಯಾದವ್ ಇದ್ದಾರಲ್ಲ, 30, 35, 36, 37 ಸೀಟ್ ಪಡೆದಿರುವಂಥದ್ದು, ಇವರನ್ನು ಎತ್ತಾಕೊಂಡು ಹೋಗ್ಬೋದು ಆ ಕಡೆಗೆ. ಹೇಳಕ್ಕೆ ಬರಲ್ಲ, ಯಾಕಂದರೆ ಇದೇ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಜೊತೆ ಕೆಲಸ ಮಾಡಿದರು. ಸೊ ಹಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಬನ್ನಿ ಅದರ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಈಗ ಲೋಕಾ ಫೈಟ್ನಲ್ಲಿ ಎನ್ ಡಿ ಎಗೆ ಸಿಂಪಲ್ ಮೆಜಾರಿಟಿ ಇದೆ. ದೆಹಲಿ ಗದ್ದುಗೆಗಾಗಿ ಮ್ಯಾಜಿಕ್ ಮಾಡಲು ತಂತ್ರವನ್ನು ಮಾಡ್ತಾ ಇದೆ ಎನ್ ಡಿ ಎ. 292 ಅಂತಂದರೆ 20 ಜಾಸ್ತಿ ಇದೆ. ಆದರೆ ಬೇರೆ ನಾಯಕರು, ಬೇರೆ ಪಕ್ಷದ ಸಹಕಾರದಿಂದ ಸಿಂಗಲ್ ಮೆಜಾರಿಟಿ ಪಾರ್ಟಿ ಅಲ್ಲ ಬಿ ಜೆ ಪಿ. ಹಾಗಾಗಿ ಇವತ್ತು ನಾಳೆ ನರೇಂದ್ರ ಮೋದಿ ಅವರೊಂದು ನಿರ್ಧಾರ ಕೈಗೊಳ್ಳಬೇಕಂದ್ರೆ ಕುಮಾರಸ್ವಾಮಿ ಹತ್ರ ಕೂಡ ಕೇಳಬೇಕು. ಅವ್ರದ್ದು 2 ಇದೆ. ತೇಜಸ್ವಿ, ಅಲ್ಲಿ ಪಾಸ್ವಾನ್ ಇದ್ದಾರೆ, ಚಿರಾಗ್ ಪಾಸ್ವಾನ್, ಅವ್ರದ್ದೊಂದು 4 ಇದೆ, ಅವ್ರ ಹತ್ರನೂ ಕೇಳಬೇಕು. ಮೊದಲೆಲ್ಲ ಹಂಗಲ್ಲ, ನಮ್ಮದೇ 272, 282 ನಮ್ಮದೇ ಇದೆ ರೀ, ನಾವು ನಿರ್ಧಾರ ಕೈಗೊಳ್ತೀವಿ, ಬೇಕಿದ್ರೆ ಬನ್ನಿ. ಈಗ ಹಂಗಾಗಲ್ಲ, ಈಗ ಹಾಗೆ ಆಗಲ್ಲ. ಪವನ್ ಕಲ್ಯಾಣದೊಂದು 4 ಇದೆ, ಪವನ್ ಕಲ್ಯಾಣಕ್ಕೂ ಕೇಳಬೇಕು. ಒಳ್ಳೆ ಕಥೆ ಆಯ್ತಲ್ಲ, ಹೀಗೆ ಪರಿಸ್ಥಿತಿ. ಈಗ ಬೇರೆ ಯಾರಾದರೂ ನೋಡಿ, 2000ರಿಂದ 2004ರ ತನಕ ಈಗ ನಾನು ಎನ್ ಡಿ ಎ ಭಾಗವಾಗಿ ಇದ್ದೇನೆ ಅಂತೇಳಿ ಚಂದ್ರಬಾಬು ನಾಯ್ಡು ಹೇಳ್ತಾ ಇದ್ದಾರೆ, ನಿತೀಶ್ ಕುಮಾರ್ ಹೇಳ್ತಾ ಇಲ್ಲ ಇಲ್ಲಿ ತನಕ. ಮಜಾ ಇರೋದು, ಸಂಜೆ ಎನ್ ಡಿ ಎ ಸಭೆಯಲ್ಲೂ ಭಾಗಿಯಾಗ್ತೇನೆ. ಓಕೆ, ವಿಜಯವಾಡದಲ್ಲಿ ಚಂದ್ರಬಾಬು ನಾಯ್ಡು ಹೇಳಿಕೆ. ಮೋದಿಗೆ ನನ್ನ ಬೆಂಬಲ ಎಂದಿದ್ದಾರೆ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. YSR ರಾಜಶೇಖರ್ ರೆಡ್ಡಿ, YSR ಪಾರ್ಟಿ, ಜಗನನ್ನು ತೊಳೆದು ಹಾಕಿದ್ದಾರೆ ಆಂಧ್ರ ಪ್ರದೇಶ ಜನ. ಒಂದು ಟೈಮಲ್ಲಿ ದೊಡ್ಡ ಮೆಜಾರಿಟಿಯಲ್ಲಿ ಬಂದಿದ್ದ ಜಗನ್ ಯಾವಾಗ ಚಂದ್ರಬಾಬು ನಾಯ್ಡು ಅವರನ್ನ ಒಂದು ಕಾರಣದಲ್ಲಿ ಅರೆಸ್ಟ್ ಮಾಡಿಸ್ತಾನೆ, ಚಂದ್ರಬಾಬು ನಾಯ್ಡು ಪಾಪ ಅಳುತ್ತಾರೆ.
ನನ್ನನ್ನು ಇದು ಮಾಡಿದರು ಮತ್ತೊಂದು ಮಾಡಿದರು ಅಂತೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೇ ಚಂದ್ರಬಾಬು ನಾಯ್ಡು ಯಾರು ಗೊತ್ತಾ? ನೀವು ಜೂನಿಯರ್ ಎನ್ ಟಿ ಆರ್, ಸೀನಿಯರ್ ಎನ್ ಟಿ ಆರ್ ಕೇಳಿದಿರಲ್ಲ, ಸೀನಿಯರ್ ಎನ್ ಟಿ ಆರ್ನ ಮಗಳ ಗಂಡ. ಸೀನಿಯರ್ ಎನ್ ಟಿ ಆರ್ನ ಮಗಳ ಗಂಡ. ಇವರು ಕಾಂಗ್ರೆಸ್ಸಲ್ಲಿರ್ತಾರೆ. ಬೇಸಿಕಲಿ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ಸಲ್ಲಿರ್ತಾರೆ. ಎನ್ ಟಿ ಆರ್ ತೆಲುಗುದೇಶಂ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಇವರ ಚಾಕಚಕ್ಯತೆಯನ್ನು ಕಂಡು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆಮೇಲೆ ಇವರ ಮೇಲೆ ಒಂದು ಅಪವಾದ ಕೂಡ ಇದೆ, ಬಟ್ ಆ ಸಂದರ್ಭಕ್ಕೆ ಇದು ಗ್ರೇಟ್. ಯಾವಾಗ ಲಕ್ಷ್ಮೀ ಪಾರ್ವತಿ ಅವ್ರ ಜೊತೆ ಎನ್ ಟಿ ಆರ್ ಕಾಣಿಸ್ಕೋತಾರೆ, ತುಂಬ ಆ ಪಾರ್ಟಿಯನ್ನು ಅವ್ರಿಗೆ ಕೊಡೋ ಸಂದರ್ಭದಲ್ಲಿ ಇವರು ಒಂದು ರೀತಿಯಲ್ಲಿ ಬಂಡಾಯವೆದ್ದು ಇಡೀ ಪಾರ್ಟಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಎನ್ ಟಿ ಆರ್ ಅಂದರೆ ತೆಲುಗುದೇಶಂ ಪಾರ್ಟಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಅಲ್ಲಿಂದ ಆಮೇಲೆ ಇಲ್ಲಿ ಎಸ್ ಎಂ ಕೃಷ್ಣ ಇದ್ದಾಗ ಅಲ್ಲಿ ಚಂದ್ರಬಾಬು ನಾಯ್ಡು ಇದ್ದರು. ನಿಮ್ಗೆ ಗೊತ್ತಿರಲಿ, ಲ್ಯಾಪ್ಟಾಪ್ ಫಸ್ಟ್ ಬಳಸಿದ್ದು ಹೈದ್ರಾಬಾದ್ ಎಮ್ ಎಲ್ ಎಗಳು. ಆಮೇಲೆ ನಾವೀಗ ಹೇಳ್ತೀವಲ್ವ, ಏನು ತಂಬ್ ಇಂಪ್ರೆಷನ್ 2001 2002ರಲ್ಲಿ ಚಂದ್ರಬಾಬು ನಾಯ್ಡು ಅವರ ತಂಬ್ ಇಂಪ್ರೆಷನ್ನಲ್ಲಿ ಒಳಗೆ ಬರಬೇಕಂತೆ ಅನ್ನೋದು ಭಾಳ ದೊಡ್ಡ ಸುದ್ದಿ ಆಗಿತ್ತು. ಈಗ ಕಾಮನ್. ಅಲ್ಲಿ ನಾವು ಸಾಫ್ಟ್ವೇರ್ ಎಕ್ಸ್ಪೋರ್ಟಲ್ಲಿ ನಂಬರ್ 1 ಆಗಿದ್ದರೆ ಹೈದ್ರಾಬಾದ್ ಹಾರ್ಡ್ವೇರ್ ಎಕ್ಸ್ಪೋರ್ಟಲ್ಲಿ ನಂಬರ್ 1. ಓಕೆ. ಚಂದ್ರಬಾಬು ನಾಯ್ಡು ಇವನ್ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಯಲ್ಲಿ ನಮ್ಮ ಪಕ್ಕದ ಅನಂತಪುರದಿಂದ ಬಾಲಯ್ಯ ಕೂಡ ಗೆದ್ದು ಬಂದಿದ್ದರು. ಮತ್ತೊಂದು ಕಡೆ ನಿತೀಶ್ ಕುಮಾರ್. ಯಾಕೆ ಇಷ್ಟೆಲ್ಲ ಪ್ರಸಂಗ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಾಲದಲ್ಲಿ ಇದೇ ಚಂದ್ರಬಾಬು ನಾಯ್ಡು ತೃತೀಯ ರಂಗವನ್ನು ರಚನೆ ಮಾಡೋದಕ್ಕೆ ಓಡಾಡ್ತಾ ಇದ್ರು, ಅಂದರೆ BJP ವಿರುದ್ಧ. ಓಕೆ. ಇದೇ ನಿತೀಶ್ ಕುಮಾರ್ ಬಗ್ಗೆ ಯಾಕೆ ಡೌಟು ಅಂತಂದರೆ, ನಿತೀಶ್ ಕುಮಾರ್ 6 ಕಡೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಎನಿ ಟೈಮ್ ಬಾಗ್ತಾರೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.